ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೋನ್ ಮಾಡಿದ್ಲು ಅಕ್ಕ. ಹಾಗಾಗಿ ಅರ್ಜೆಂಟಾಗಿ ಹೊರಟಿದ್ದೀವಿ. ಇವತ್ತು ಭಾನುವಾರ ಬೇರೆ, ಹೇಗಿದ್ದರೂ ಮಕ್ಕಳು ರಜಾ ಇತ್ತು ಅಂತ ಹಾಗಾಗಿ ಹೊರಟಿದ್ದೀವಿ. ಈಗ ಸಡನ್ನಾಗಿ ಹೊರಟಿದ್ರಿಂದ ಮನೆಯೆಲ್ಲ ಕೆಲಸ ಮುಗಿಸಿ ಈಗ ಹೊರಟಿದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇನ್ನು ಏನು ಮಾಡೋದು, ಹೊರಟಿ ನಿಲ್ಲಬಾರ್ದು ಅಂತಾರೆ ದೇವಸ್ಥಾನಕ್ಕೆ. ಅಂದಾಗೆ ನಾವು ಹೋಗ್ತಾ ಇರೋದು ಅರಿಯೂರು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದು ತುಮಕೂರು ಗುಬ್ಬಿ ತಾಲೂಕು. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಕ್ಕನೇ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಂಗಾಗಿ ಅಕ್ಕ ಮತ್ತು ಅವ್ರ ಫ್ರೆಂಡ್ಸು, ಅವ್ರ ಅಕ್ಕಪಕ್ಕದ ಮನೆಯವರಂತೆ, ಅವರು ಬಂದಿದ್ದರು. ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ನೋಡಿ, ಹೋಗ್ತಾ ಇದ್ದೀವಿ. ತುಂಬಾ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೋಡಿ, ಇವಳೇ ನಮ್ಮ ಅಕ್ಕನ ಮಗಳು. ನನ್ನ ಮಗಳು ಮುಂದೆ ಕೂತ್ಕೊಂಡಿದ್ದಾಳೆ ಅಕ್ಕನ ಜೊತೆಗೇ. ನೋಡಿ, ಎಲ್ಲಿ ನೋಡಿದ್ರೂ ಬಾಳೆ ಗಿಡನೇ. ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ಇನ್ನು ದೇವಸ್ಥಾನ ಬಂತು, ಇಳ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನ ಹತ್ರನೇ ಹೊರಗಡೆ ಕಾಯಿ ಎಲ್ಲ ಇಟ್ಕೊಂಡಿರ್ತಾರೆ. ಹಂಗಾಗಿ ಕಾಯಿ ತಗೊಳ್ಳೋಣ ಅಂತ ಕಾಯಿ ತಗೊಳ್ತಾ ಇದ್ದೀವಿ. ಅಲ್ಲಿ ಕಾಯಿ ಅಂಗಡಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಬೇರೆ ಮಕ್ಕಳಿಗೆ ತಿನ್ನೋಕ್ಕೆ ಅದೆಲ್ಲ ಏನೂ ಸಿಗಲ್ಲ. 120 ರೂಪಾಯಿ ಹೇಳಿದ್ರು ಒಂದು ಸೆಟ್ಟಿಗೆ ಕಾಯಿಗೆ. ತಗೊಂಡು ಇನ್ನೇನು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ, ಇದೇ ಎಂಟ್ರೆನ್ಸು. ತುಂಬಾ ವಿಶಾಲವಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇನ್ನು ಇಲ್ಲಿನ ವಿಶೇಷ ಏನು ಅಂತ ಕೇಳೋದಾದರೆ, ನಿಮಗೆ ಚರ್ಮದ ಕಾಯಿಲೆ ಅಥವಾ ಕೈಕಾಲು ನೋವು, ನಿಮಗೆ ಏನೇ ಒಂದು ತೊಂದರೆ ನೋವುಗಳಾಗಿರ್ಬೋದು, ಇಲ್ಲಿ ಬಂದು ನೀರು ಹಾಕಿಸ್ಕೊಂಡು ಬಂದರೆ ನಿಮ್ಮ ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಪ್ರತೀತಿ ಇದೆ. ನಾವಿವಾಗ ಎಂಟ್ರಿ ಕೊಡ್ತಾ ಇದ್ದೀವಲ್ಲ, ಇಲ್ಲೇ ಬಲಭಾಗದಲ್ಲಿ ನೀರು ಹಾಕ್ತಾರೆ. 20 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ನೀರು ಹಾಕಿಸ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ ಅಲ್ಲೇ ರೂಮ್ಸ್ ಕೂಡ ಇದ್ದಾವೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಡ್ರೆಸ್ ಚೇಂಜ್ ಮಾಡ್ಕೊಂಡ ನಂತರ ಇಲ್ಲಿ ಬಂದು ದರ್ಶನ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು. ಇನ್ನು ಇಲ್ಲಿ ಪೂಜಾರಪ್ಪರು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ಪೂಜೆ ಕೂಡ ಮುಗೀತು. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ವಿಭೂತಿ ಕೂಡ ಇಟ್ಟಿರ್ತಾರೆ ಹಣೆಗೆ ಹಚ್ಕೊಂಡು, ಮತ್ತು ಅರಿಶಿನ ಕುಂಕುಮನೂ ಇಟ್ಟಿರ್ತಾರೆ. ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಈ ಕಡೆ ರೈಟ್ ಸೈಡ್ ಬರ್ತಾ ಇದ್ರೆ ಅಲ್ಲೇ ನೀರು ಹಾಕಿಸ್ಕೊಳ್ತಾ ಇದ್ದಾರೆ. ನೋಡ್ರಿ, ಅವರು ಇಲ್ಲೇ ನೀರು ಹಾಕೋದು. ದೇವಸ್ಥಾನದ ಬಲಭಾಗದಲ್ಲಿ ನೀರು ಹಾಕ್ತಾರೆ. ಹಂಗೆ ಒಂಚೂರು ಮುಂದೆ ಬಂದರೆ ಇಲ್ಲಿ ದೇವಿ ದೇವಸ್ಥಾನ ಸಿಗುತ್ತೆ ನೋಡಿ. ಪಾರ್ವತಿ ದೇವಿ ಅದು. ಅಲ್ಲೂ ಕೂಡ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನ. ಮಾಡ್ತಾರೆ ಅನ್ಸುತ್ತೆ ಮದುವೆ. ನಾನು ಏನಪ್ಪ ಗೊತ್ತಿಲ್ಲ, ಮಾಡ್ಬೋದೇನೋ. ಇಷ್ಟು ವಿಶಾಲವಾಗೈತೆ. ಆದರೂ ಚೆನ್ನಾಗಿತ್ತಪ್ಪ. ಸೂಪರ್ ಆಗುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಕಲ್ಯಾಣಿ ಇರಬೇಕು. ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋಣ ಅಂತೇಳಿ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ತಗೊಳ್ತಾ ಇದ್ದೀವಿ. ಇನ್ನು ಸುತ್ತಲೂ ನೋಡೋದಕ್ಕೆ ಇದು ನೀರಿನ ಕೊಳ ಇರುತ್ತೆ ಇಲ್ಲಿ.
ನೋಡ್ತಾ ಇರ್ಬೋದು ನೀವು. ಅದರಲ್ಲಿ ನೋಡ್ತಾ ಇದ್ರೆ ಅಲ್ಲಲ್ಲೇ ಕಮಲದ ಹೂವು ಬಿಟ್ಟಿರುತ್ತೆ ನೋಡಿ. ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದರೆ ಅಲ್ಲಿ ಅಂಕೋಲೆ ಮರದ ಕೆಳಗಡೆ ಹಾಲು ಮಲ್ಲೇಶ್ವರ ದೇವಸ್ಥಾನ ಅಂತ ಇದೆ. ಇಲ್ಲಿ ಬಂದು ಇಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ನೀವು, ಅಂಕೋಲೆ ಮರದ ಕೆಳಗಡೆ ಬುಡದಲ್ಲಿ ಗಣಪತಿ ಸೊಂಡ್ಲ ಥರ ಕಾಣಿಸುತ್ತೆ. ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಒಂದು ರೌಂಡ್ ಹಾಕಿದ್ರೆ ಇಲ್ಲಿ ಕೂಡ ಶಿವಪ್ಪ ನೆಲೆಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೂಜಾರಪ್ಪರು ಪೂಜೆ ಮಾಡ್ತಾವ್ರೆ ಅಲ್ಲೂ. ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ. ಬರ್ತಾ ಸುತ್ತಲೂ ನದಿ ಥರ ಕಾಣಿಸುತ್ತೆ. ಇದು ಅಂಕೋಲೆ ಮರ. ಇದು ಬಾಗಿಲಿಗೆಲ್ಲ ಕಟ್ತೀವಲ್ವ, ತಲೆಬಾಗಿಲಿಗೆ, ಅದು ಅಂಕೋಲೆ ಮರ. ಇನ್ನು ಅಲ್ಲೇ ಊಟ ಕೂಡ ಕೊಡ್ತಾರೆ. ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಗೋಣ ಅಂತ ಊಟ ಮಾಡಿದ್ವಿ. ಇನ್ನು ಇಲ್ಲಿ ಬಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋವಂಥದ್ದು ನೋಡಿ. ಸೌದೆ ನೋಡ್ತಾ ಇರ್ಬೋದು ನೀವು. ನಾನೊಂಚೂರು ಇರಲಿ ಅಂತ ವಿಡಿಯೋ ಮಾಡಿಕೊಂಡೆ ನೋಡಿ. ಇಲ್ಲೇ ದಾಸೋಹ ಮಾಡೋವಂಥದ್ದು. ಇನ್ನೂ ಒಂದು 5 ನಿಮಿಷ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ, ಅದು ಬರಲಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, ಇವತ್ತು ಸಂಡೇ ಬೇರೆ, ಬಸ್ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ನಡ್ಕೊಂಡೇ ಹೋಗೋಣ ಅಂತ ಹೊರಟ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.